ಈ ಜಗತ್ತು ಪ್ರೀತಿ ಇಲ್ಲದ ಸ್ಥಳ ಅನ್ನೋದನ್ನ ನೀವು ಖಂಡಿತ ಒಪ್ಕೊಳ್ಳಲ್ಲ. ನಿಮ್ಮ ಸುತ್ತ ಇರೋರೆಲ್ಲ ಬರೀ ಮೃಗಗಳು ಅನ್ನೋದನ್ನು ನೀವು ಒಪ್ಕೊಳ್ಳಕ್ಕೆ ಸಿದ್ಧರಿಲ್ಲ. ಯಾಕಂದ್ರೆ ಒಂದ್ ವೇಳೆ ನೀವು ಅವರನ್ನ ಮೃಗ ಅಂತ ಒಪ್ಕೊಂಡ್ಬಿಟ್ರೆ ನಿಮ್ಮ ಪ್ರೀತಿ ಪಾತ್ರರು ಮತ್ತು ನಿಮಗೆ ಜೀವನೋಪಾಯ ನೀಡಿರೋರು ಎಲ್ಲರೂ ಮೃಗಗಳೇ ಆಗಿಬಿಡ್ತಾರೆ. ಹಾಗಾಗಿ ನೀವು ಹೋಗಿ ಅವರೊಂದಿಗೆ ಮಾತನಾಡಿ, ಸರ್ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಸರ್ ಅಂತ ಮನವೊಲಿಸೋದಕ್ಕೆ ನೀವು ಪ್ರಯತ್ನ ಪಡ್ತೀರಿ. ಅವರು ಅರ್ಥ ಮಾಡಿಕೊಳ್ಳಲ್ಲ. ಜಗತ್ತು ನಡೀತಿರೋದು ಸತ್ಯದ ಮೇಲಲ್ಲ, ಶಕ್ತಿಯ ಮೇಲೆ ನಡೀತಾ ಇರೋದು. ಅಮೆರಿಕ ಮತ್ತು ಇಸ್ರೇಲ್ ಇರಾನ್ ಮೇಲೆ ಏನು ಮಾಡ್ತಿದ್ದಾವೆ ಅನ್ನೋದನ್ನ ಸ್ವಲ್ಪ ನೋಡಿ. ಈ ಯುದ್ಧ ನಡೆದೇ ತೀರುತ್ತೆ, ಇದನ್ನ ತಪ್ಪಿಸೋಕಾಗಲ್ಲ. ನೀವಿನ್ನು ಯಾವ ಸಹನೆಯ ಕನಸು ಕಾಣ್ತಿದ್ದೀರಿ ಸ್ವಾಮಿ? ನಿಮ್ಮೊಟ್ಟಿಗೆ ಯಾರೂ ಬರೋದಿಲ್ಲ. ಜನರಿಗೆ ಬುದ್ಧಿ ಇಲ್ಲ ಅಂತಲ್ಲ, ಅವರು ಬಲು ಕ್ರೂರಿಗಳು. ಅವರು ರಾಕ್ಷಸರೊಂದಿಗೆ ಒಪ್ಪಂದ ಮಾಡಿಕೊಂಡಿದ್ದಾರೆ. ಈಗಾಗಲೇ ಆ ಒಪ್ಪಂದ ಆಗೋಗಿದೆ. ಬಹುಪಾಲು ಜನ ಪಾಯಿಂಟ್ ಆಫ್ ನೋ ರಿಟರ್ನ್ ಅನ್ನ ದಾಟಿಬಿಟ್ಟಿದ್ದಾರೆ. ಅವರನ್ನ ಮನವೊಲಿಸೋದು ಹಾಗಿರಲಿ, ಅವರನ್ನ ಭೇಟಿಯಾಗಿ ಕೈಕುಲುಕೋದು ಈಗ ಕಷ್ಟ. ಈಗ ಉಳಿದಿರೋದು ಯುದ್ಧದ ಘೋಷಣೆಯಷ್ಟೇ. ಇದು ಆಕಾಶ್ ಅವರು ಕೇಳ್ತಿರೋ ಪ್ರಶ್ನೆ. ಅವರು ಐಐಟಿ ಮದ್ರಾಸ್ನ ರಿಸರ್ಚ್ ಸ್ಕಾಲರ್. ಆಕಾಶ್ ಕೇಳ್ತಿದ್ದಾರೆ, ನಮಸ್ತೆ ಸರ್, ನನಗೆ ಈಗೀಗ ಸ್ಪಷ್ಟವಾಗ್ತಿರೋ ಸಮಸ್ಯೆಯ ಮೂಲ ಎನ್ವೈರನ್ಮೆಂಟಲ್ ಅಥವಾ ಟೆಕ್ನಾಲಜಿಕಲ್ ವಿಷಯ ಅಲ್ಲವೇ ಅಲ್ಲ. ಅದಿರುವುದು ನಮ್ಮ ಒಳಗಿನ ಗೊಂದಲದಲ್ಲಿ, ನಮ್ಮ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಮತ್ತು ಅಹಂಕಾರ ತುಂಬಿರೋ ನಮ್ಮ ಬದುಕಿನಲ್ಲಿ ಅಂತ. ಐಐಟಿ ಮದ್ರಾಸ್ನಲ್ಲಿ ಕಂಡೆನ್ಸ್ಡ್ ಮ್ಯಾಟರ್ ಫಿಸಿಕ್ಸ್ನ ರಿಸರ್ಚ್ ಸ್ಕಾಲರ್ ಆಗಿರೋ ನಾನು ಕೂಡ ಸೈನ್ಸನ್ನ ಗೌರವಿಸ್ತೀನಿ. ಆದ್ರೆ ಈಗ ನನಗೆ ಗೊತ್ತಾಗಿರೋದೇನೆಂದ್ರೆ, ನಾವು ಏನೋ ಒಂದು ಮಾಡಿ ಕ್ಲೈಮೇಟ್ ಚೇಂಜ್ಗೆ ಪರಿಹಾರ ಕಂಡುಕೊಂಡ್ರೂ ಕೂಡ ಮನುಷ್ಯನ ಅಜ್ಞಾನ ಮತ್ತು ಶೋಷಣೆ ಹಾಗೆ ಉಳಿದುಕೊಳ್ಳುತ್ತವೆ. ಸರ್, ನಾನು ಇದನ್ನ ಬೇರೆಯವರಿಗೆ ಅರ್ಥ ಮಾಡಿಸೋಕೆ ತುಂಬಾ ಕಷ್ಟಪಡ್ತಿದ್ದೀನಿ. ಬಹುತೇಕರಿಗೆ ಈ ಜಗತ್ತಿನಲ್ಲಿ ನಿಜಕ್ಕೂ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಅರಿವೇ ಇಲ್ಲ. ನನ್ನ ಸುತ್ತಲಿರೋ ಅನೇಕರಿಗೆ ಮತ್ತೆ ಕೆಲವೊಮ್ಮೆ ನನಗೂ ಅನ್ನಿಸೋದೇನೆಂದರೆ, ಎಜುಕೇಟೆಡ್ ಆಗಿದ್ರೂ ವಿಚಾರವಂತರಾಗಿದ್ರೂ ಕೂಡ ಪ್ರಸ್ತುತ ವ್ಯವಸ್ಥೆ ಎಲ್ಲವೂ ಸರಿಯಾಗೇ ಇದೆ, ಆದ್ರೆ ಅದರ ಲಕ್ಷಣಗಳನ್ನ ಮಾತ್ರ ಸರಿಪಡಿಸಬೇಕಾಗಿದೆ ಅಂತ ಅನ್ನಿಸತ್ತೆ. ನಾನು ನಿಮ್ಮ ಸಂದೇಶವನ್ನ ಅವರಿಗೆ ತಲುಪಿಸೋಕೆ ಪ್ರಯತ್ನಪಟ್ಟೆ, ಆದ್ರೂ ಅದು ಕಿವಿಗಳಿಗೆ ಕೇಳಿಸೋದೇ ಇಲ್ಲ. ನಿಜವಾದ ಸಂಕಟ ನಮ್ಮೊಳಗೆ ಇದೆ ಅನ್ನೋದನ್ನ ನಾನು ಹೇಗೆ ಬೇರೆಯವರಿಗೆ ತೋರಿಸಿಕೊಡ್ಲಿ? ವಿಜ್ಞಾನ ಮತ್ತು ವ್ಯವಸ್ಥೆಗಳು ಮಾತ್ರ ನಮಗೆ ರಕ್ಷಣೆ ಕೊಡಬಲ್ವು ಅಂತ ನಂಬೋರಿಗೆ ಈ ಸಂದೇಶವನ್ನ ಹೇಗೆ ಸ್ಪಷ್ಟವಾಗಿ ತಲುಪಿಸೋದು? ದಯವಿಟ್ಟು ಮಾರ್ಗದರ್ಶನ ನೀಡಿ. ಇದಕ್ಕೆ ನಿಮಗೆ ಸರಿಯಾದ ಉತ್ತರ ಬೇಕಲ್ಲವೇ? ನಿಜವಾದ ಉತ್ತರ ಬೇಕಾದರೆ ಇಲ್ಲಿ ಕೇಳಿ. ನಾವೆಲ್ಲರೂ ನಮ್ಮದೇ ಆದ ರೀತಿಯಲ್ಲಿ ಈ ಅಂತಿಮ ವಿಪತ್ತಿನ ಅಂಚಿಗೆ ಬಂದು ತಲುಪಿದ್ದೇವೆ ಅನ್ನೋದನ್ನ ಪ್ರತಿಯೊಬ್ಬರೂ ತಾವೇ ಖುದ್ದಾಗಿ ಅರಿತುಕೊಳ್ಳಬೇಕು ಅಂತ ನಿಮಗನಿಸತ್ತೆ. ಆದ್ರೆ ಅಷ್ಟು ಹೊತ್ತು ಕಾಯ್ತಾ ಕೂಡೋದಕ್ಕೆ ನಮ್ಮ ಹತ್ರ ಸಮಯವಿಲ್ಲ. ಈ ತಂತ್ರಜ್ಞಾನವಾಗಲಿ, ವಿಜ್ಞಾನವಾಗಲಿ ಅಥವಾ ಈ ಕಾನೂನು ಕ್ರಮಗಳಿರಲಿ, ಇವು ಕೇವಲ ಕಣ್ಣೊರೆಸುವ ತಂತ್ರಗಳು. ನಮ್ಮ ಹತ್ರ ಅಷ್ಟು ಸಮಯ ಇದೆ ಏನು? ನಮಗೆ ನಿಜವಾಗಿ ಬೇಕಿರೋದು ಶಕ್ತಿ. ನೀವು ಹೇಳ್ತಿದ್ದೀರಾ ಜನರ ಹತ್ತಿರ ಹೋಗಿ ಹೇಳಬೇಕಂತ. ಅವರು ಮೂರ್ಖರಲ್ಲ. ಅವರು ಅರ್ಥ ಮಾಡಿಕೊಳ್ಳೋದನ್ನು ತಾವೇ ಇಚ್ಛೆಪಟ್ಟು ತಿರಸ್ಕರಿಸುತ್ತಿದ್ದಾರೆ ಅಷ್ಟೇ. ಏಕೆಂದರೆ ಅವರ ಅಭಿಲಾಷೆಗಳು, ಅವರ ಆಸಕ್ತಿಗಳೆಲ್ಲವೂ ಅವರ ಪ್ರತಿಷ್ಠೆಗೆ ತಕ್ಕಂತೆ ಹೊಂದಿಕೊಂಡಿವೆ. ಕ್ಲೈಮೇಟ್ ಅನ್ನೋದು ದೊಡ್ಡ ಉದ್ಯಮವಾಗಿ ಬಿಟ್ಟಿದೆ. ಅದರಲ್ಲಿ $100 ಬಿಲಿಯನ್ ನೇರ ಹಣಕಾಸಿನ ಹೂಡಿಕೆ ಇದೆ. ಅಭಿವೃದ್ಧಿಶೀಲ ದೇಶಗಳು ತಾವೇ ಮುಂದಾಗಿ $100 ಬಿಲಿಯನ್ ಹಣಕಾಸು ನೀಡುವುದಾಗಿ ಒಪ್ಪಿಕೊಂಡಿವೆ. ಪ್ಯಾರಿಸ್ ಒಪ್ಪಂದದ ಪ್ರಕಾರ ಪ್ರತಿ ವರ್ಷ $100 ಬಿಲಿಯನ್ ಹಣವನ್ನು ಹವಾಮಾನ ಸಮಸ್ಯೆಯ ಪರಿಹಾರಕ್ಕಾಗಿ ನೀಡಬೇಕಾಗಿದೆ. ಇದು ದೊಡ್ಡ ಉದ್ಯಮವಾಗಿದೆ. ಅವರು ನಿಜವಾಗಿಯೂ ಅಷ್ಟು ಹಣ ನೀಡುತ್ತಿಲ್ಲ ಅನ್ನೋದು ಬೇರೆ ವಿಷಯ. ಆದರೂ ಅದು ಬಹಳ ದೊಡ್ಡ ಮೊತ್ತವಾಗತ್ತೆ ಮತ್ತು ಅದು ಅಭಿವೃದ್ಧಿಶೀಲ ವಿಶ್ವದಿಂದ ನೇರವಾಗಿ ಬರುತ್ತಿರುವ ಹಣ ಅಷ್ಟೇ. ಬೇರೆಡೆ ನೋಡಿದರೂ ತುಂಬಾ ದೊಡ್ಡ ಮೊತ್ತದ ಹಣ ಇದಕ್ಕಾಗಿಯೇ ಹರಿದಾಡುತ್ತಿವೆ, ಹವಾಮಾನದ ಹೆಸರಿನಲ್ಲಿ. ಮತ್ತು ಆ ನಿಧಿ ಎಲ್ಲೋ ಹೋಗುತ್ತಿದೆ ಅನ್ನೋದಂತೂ ಸ್ಪಷ್ಟವಾಗಿ ಕಾಣುತ್ತಿದೆ. ಅದರ ಹಿಂದೆ ಇಡೀ ಒಂದು ದೊಡ್ಡ ಉದ್ಯಮವೇ ನಿಂತುಬಿಟ್ಟಿದೆ. ಅದು ಆ ನಿಧಿಗಳನ್ನ ಸ್ವೀಕರಿಸುತ್ತದೆ ಮತ್ತು ಈಗ ಅದರ ಲಾಭಾಂಶವನ್ನು ಕೂಡ ಪಡೆಯುತ್ತವೆ. ಅವರು ಆ ನಿಧಿಗಳನ್ನು ಪಡೆಯುವಾಗ ನಾವು ಈ ಹಣವನ್ನು ತಂತ್ರಜ್ಞಾನ ಪರಿಹಾರಗಳನ್ನು ಕಂಡುಹಿಡಿಯುವುದಕ್ಕಾಗಿ ವಿನಿಯೋಗ ಮಾಡುತ್ತೇವೆ ಅಂತ ಹೇಳುತ್ತವೆ. ಟೆಕ್ ಸೊಲ್ಯೂಷನ್. ಈಗ ಕೆಲವರಂತೂ ತಮ್ಮ ಜೀವನೋಪಾಯವನ್ನು ಕ್ಲೈಮೇಟ್ ಫಂಡ್ಸ್ ಮೇಲೆ ನಡೆಸಿಕೊಂಡು ಹೊರಟಿದ್ದಾರೆ.
ಇನ್ನು ಕೆಲವರು ಸಂಪೂರ್ಣ ಕ್ಲೈಮೇಟ್ ಸಂಕಷ್ಟಕ್ಕೆ ಟೆಕ್ ಸೊಲ್ಯೂಷನ್ಗಳನ್ನು ಹುಡುಕುವುದರ ಮೇಲೆ ತಮ್ಮ ಇಡೀ ವೃತ್ತಿ ಜೀವನವನ್ನೇ ನಿರ್ಮಿಸಿಕೊಂಡಿದ್ದಾರೆ. ನೀವು ಹೋಗಿ ಇದಕ್ಕೆ ಯಾವುದೇ ತರಹದ ಟೆಕ್ ಸೊಲ್ಯೂಷನ್ ಸಾಧ್ಯವಿಲ್ಲ ಅನ್ನುವುದನ್ನು ಅಂಥವರಿಗೆ ಹೇಳುತ್ತೀರಾ? ಅವರು ಏಕೆ ನಿಮ್ಮ ಮಾತನ್ನು ಕೇಳುತ್ತಾರೆ? ಏಕೆ ಕೇಳಬೇಕು? ಯಾರೋ ಒಬ್ಬನೇ ವ್ಯಕ್ತಿ ಅಂತ ತಿಳಿಬೇಡಿ, ಇದರ ಹಿಂದೆ ದೊಡ್ಡ ಗುಂಪೇ ಇದೆ. ಕ್ಲೈಮೇಟ್ ವರ್ಕ್ ಎಂಬ ಹೆಸರಿನಲ್ಲಿ ಅಸ್ತಿತ್ವದಲ್ಲಿದೆ. ಇನ್ನೊಂದು ಕಡೆ ಹವಾಮಾನ ವೈಪರೀತ್ಯವನ್ನು ತಿರಸ್ಕರಿಸುವುದಕ್ಕಾಗಿ ಒಂದು ದೊಡ್ಡ ಗುಂಪು ಕೆಲಸ ಮಾಡುತ್ತದೆ. ಅದನ್ನು ಬೆಂಬಲಿಸುವುದಕ್ಕಾಗಿ ತುಂಬಾ ಹಣ ಹರಿಯುತ್ತಿದೆ. ಬಹುಶಃ ಹೆಚ್ಚು ಹಣ ಹರಿದು ಹೋಗುತ್ತಿರುವುದು ಹವಾಮಾನ ಸಂಕಟ ನಿವಾರಣೆಯ ಹೆಸರಿನಲ್ಲೇ. ನೀವೇನಾದ್ರೂ ಒಬ್ಬ ಕ್ಲೈಮೇಟ್ ಡಿನೈಲಿಸ್ಟ್ ಅಂತ ಆಗಿಬಿಟ್ಟರೆ ನಿಮಗೆ ತುಂಬಾ ಹಣ ಸಿಗುತ್ತೆ. ಪ್ರಕಟಣೆಯೂ ಸೇರಿದಂತೆ ಸಾಕಷ್ಟು ರೀತಿಯಲ್ಲಿ ಸಾರ್ವಜನಿಕರೆದುರಿಗೆ ಈ ಹವಾಮಾನ ಸಂಕಟ ಅನ್ನುವಂಥದ್ದು ಏನೂ ಇಲ್ಲವೇ ಇಲ್ಲ ಅಂತ ಹೇಳಲಾಗುತ್ತಿದೆ. ಮತ್ತು ಅದನ್ನ ಸಾಬೀತುಪಡಿಸುವುದಕ್ಕಾಗಿ ಯಾವುದಾದರೂ ಕೆಲವು ಸಂಶಯಾಸ್ಪದ ವೈಜ್ಞಾನಿಕ ಕಾರಣಗಳನ್ನು ತೋರಿಸಲಾಗುತ್ತಿದೆ. ನೀವು ಹೋಗಿ ಅಂತಹ ವ್ಯಕ್ತಿಗಳನ್ನು ಮನವರಿಕೆ ಮಾಡಿಸಬೇಕೆಂದು ಬಯಸುತ್ತಿದ್ದೀರಾ? ಪ್ರಯತ್ನ ಮಾಡಿ ನೋಡಿ. ಹೊತ್ತು ಮುಳುಗುವ ತನಕ ಎಷ್ಟು ಸಮಯ ಬೇಕಾದರೂ ಪ್ರಯತ್ನಿಸುತ್ತಲೇ ಇರಿ. 200 ವರ್ಷಗಳವರೆಗೂ ಪ್ರಯತ್ನಿಸಿದ್ರೂ ಸರಿ, ಈ ವ್ಯಕ್ತಿಗಳಿಗೆ ಅರ್ಥವಾಗುವುದಿಲ್ಲ, ಏಕೆಂದರೆ ಅವರ ಆಸಕ್ತಿಗಳು ಈಗ ಅಂಟಿಕೊಂಡಿರುವುದು ಅರ್ಥ ಮಾಡಿಕೊಳ್ಳಬಾರದು ಅಂತಾನೆ. ಕೆಲವರು ಅವರ ಸಂಪೂರ್ಣ ಕುಟುಂಬವನ್ನು ಅದರ ಆಧಾರದ ಮೇಲೆಯೇ ನಿರ್ವಹಿಸುತ್ತಿದ್ದರೆ, ಕೆಲವರು ಅದಕ್ಕೆ ತಮ್ಮ ಇಡೀ ಗೌರವವನ್ನು ಮುಡಿಪಾಗಿ ಇಟ್ಟುಕೊಂಡಿದ್ದಾರೆ. ಹಾಲಿನ ದೊಡ್ಡ ಉದ್ಯಮಿಯಾಗಬೇಕು, ಹಾಲಿನ ದೊಡ್ಡ ವ್ಯಾಪಾರಿ ಅನ್ನಿಸಿಕೊಳ್ಳಬೇಕು ಅನ್ನೋದನ್ನೇ ಅವರ ಕನಸುಗಳನ್ನಾಗಿ ಮಾಡಿಕೊಂಡಿದ್ದಾರೆ. ನಾನು ಇನ್ನೂ ಹೆಚ್ಚಿಗೆ ಹಸುಗಳನ್ನು ತರ್ತೀನಿ, ಇನ್ನಷ್ಟು ಗೋಮಾಂಸವನ್ನು ರಫ್ತು ಮಾಡ್ತೀನಿ ಮತ್ತು ಇನ್ನೂ 2 ದೊಡ್ಡ ಮ್ಯಾನ್ಷನ್ಗಳನ್ನು, ವಿಲ್ಲಾಗಳನ್ನು ಮಾಡಬೇಕು ಅನ್ಕೊಳ್ತಿದ್ದೀನಿ. ಅವನಂತಾನೆ, ನಾನು ಒಂದು ಐಷಾರಾಮಿ ದ್ವೀಪವನ್ನು ಖರೀದಿಸಬೇಕು, ನಾನು 4 ನತಿಯರನ್ನು ಮದುವೆಯಾಗಬೇಕು ಅಂತ. ಈಗ ಅಂಥವರ ಪ್ರತಿಯೊಂದು ಸಂಗತಿಯೂ ಕೂಡ ಹಾಲಿನ ಮೇಲೆ ನಿಂತಿದೆ. ನೀವು ಒಬ್ಬ ಒಳ್ಳೆಯ ವ್ಯಕ್ತಿಯಂತೆ ಹೋಗಿ ಹೇಳುತ್ತಿದ್ದೀರಿ, ಸರ್, ನಾನು ನಿಮಗೆ ಕೆಲವು ಸತ್ಯಾಂಶಗಳನ್ನು ಹೇಳಬೇಕಾಗಿದೆ, ಹಾಲಿನ ಬಣ್ಣ ಕೆಂಪು ಅಂತ. ಹಾಗಾಗಿ ನೀವು ಹೇಳ್ತಿದ್ದೀರಿ, ಆಚಾರ್ಯಜಿ, ನಾನು ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡಿದೆ, ಆದರೆ ಅವರು ಅರ್ಥ ಮಾಡಿಕೊಳ್ಳಲಿಲ್ಲ ಅಂತ. ಅವರಿಗೆ ಅರ್ಥ ಮಾಡಿಕೊಳ್ಳೋದು ಬೇಕಾಗಿಲ್ಲ, ಅವರಿಗೆ ನಿಮಗಿಂತ ಚೆನ್ನಾಗಿ ಎಲ್ಲವೂ ಗೊತ್ತಿರುತ್ತದೆ. ಅಂಥವರಿಗೆ ಎಲ್ಲವೂ ಗೊತ್ತು. ಅವರು ಈಗಾಗಲೇ ಒಂದು ನಿರ್ಧಾರ ಮಾಡಿಕೊಂಡಾಗಿದೆ, ಈ ಗ್ರಹ ಬೇಕಾದ್ರೆ ಹಾಳಾಗಿ ಹೋಗಲಿ ಅಂತ. ನಾನು ನನ್ನ ಸಣ್ಣ ಜೀವನವನ್ನು ಹೀಗೆ ಆನಂದಿಸುತ್ತೇನೆ, ಅದು ಅವರು ತೆಗೆದುಕೊಂಡ ನಿರ್ಧಾರ. ನೀವು ಅಂಥವರಿಗೆ ಹೋಗಿ ಏನು ಹೇಳುತ್ತೀರಿ ಅನ್ನೋದು ಅವರಿಗೆ ಈಗಾಗಲೇ ಗೊತ್ತಿದೆ. ನಿಮಗಿಂತಲೂ ಹೆಚ್ಚು ಅವರು ಅದನ್ನ ತಿಳಿದುಕೊಂಡಿದ್ದಾರೆ, ಯಾಕಂದ್ರೆ ಅವರು ಅದರಲ್ಲೇ ಮುಳುಗಿ ಹೋಗಿದ್ದಾರೆ. ನಿಮಗೆ ಈಗ ಬೇಕಾಗಿರುವುದು ಮನವೊಲಿಸುವುದಲ್ಲ, ಬದಲಿಗೆ ಬೇಕಿರುವುದು ಶಕ್ತಿ. ನಿಮ್ಮೆಲ್ಲರಲ್ಲಿಯೂ ಇರುವ ಕೊರತೆ ಅದೊಂದೇ. ನಮ್ಮಲ್ಲಿ ತುಂಬಾ ಜನ ಅಲ್ಪಬುದ್ಧಿಯವರೇ ಇದ್ದಾರೆ. ಜಗತ್ತು ಸತ್ಯದ ಮೇಲೆ ನಡೆಯುತ್ತಿಲ್ಲ, ಅಧಿಕಾರದ ಮೇಲೆ ನಡೆಯುತ್ತದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳದವರು ತುಂಬಾ ಜನ ಇದ್ದಾರೆ. ಈ 2 ಕೇಂದ್ರಗಳು ಇವೆ ಅನ್ನೋದನ್ನು ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ನಿಜವಾದ ಕೇಂದ್ರ ಸತ್ಯದ ಮೇಲೆ ಕೆಲಸ ಮಾಡುತ್ತದೆ. ಎಲ್ಲಿ ಸತ್ಯವಿದೆಯೋ ಅಲ್ಲಿಗೆ ನಿಜವಾದ ಕೇಂದ್ರ ಹೋಗುತ್ತದೆ. ಆದರೆ ಜಗತ್ತಿನ 99% ಜನರು ನಿಜವಾದ ಕೇಂದ್ರದಿಂದ ಕಾರ್ಯನಿರ್ವಹಿಸುವುದಿಲ್ಲ. ಅವರು ಸುಳ್ಳು ಕೇಂದ್ರದಿಂದಲೇ ನಡೆದುಕೊಳ್ಳುತ್ತಾರೆ ಮತ್ತು ಆ ಸುಳ್ಳು ಕೇಂದ್ರಕ್ಕೆ ಒಂದು ಭಾಷೆ ಮಾತ್ರ ಗೊತ್ತು, ಅದು ಅಧಿಕಾರದ ಭಾಷೆ. ನೀವು ಅಹಂಕಾರವನ್ನು ಮನವರಿಕೆ ಮಾಡಿಸೋಕ್ಕಾಗಲ್ಲ, ನೀವು ಬಲವಂತವಾಗಿ ಒಪ್ಪಿಸಬೇಕಾಗುತ್ತದೆ. ಅಹಂಕಾರಕ್ಕೆ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವೇ ಇಲ್ಲ. ಅದನ್ನು ನಾಶ ಮಾಡಿ, ಮತ್ತು ಅದು ಹಗಲು ರಾತ್ರಿ ನಾಶವಾಗ್ತಾನೇ ಇರುತ್ತೆ. ಅದರ ಕಾರ್ಯವೈಖರಿಯೇ ಹಾಗೆ. ಸಾಮಾನ್ಯ ವ್ಯಕ್ತಿ ಏಕೆ ಕೆಲಸ ಮಾಡ್ತಾನೆ? ಮಾಡದಿದ್ರೆ ಕೆಲಸದಿಂದ ತೆಗೆದು ಬಿಡುತ್ತಾರೆ ಅಂತ. ಒಂದೋ ಸತ್ಯದ ಕೇಂದ್ರವಿರಬೇಕು, ಇಲ್ಲವೇ ಭಯದ ಕೇಂದ್ರವಿರಬೇಕು, ಅಂದರೆ ಅಧಿಕಾರದ ಕೇಂದ್ರ. ಇವು 2 ಒಂದೇ. ಜಗತ್ತು ಸತ್ಯದಿಂದ ನಡೆಯೋದಿಲ್ಲ, ಅದು ಅಧಿಕಾರದಿಂದ ನಡೆಯುತ್ತದೆ. ಅಮೆರಿಕ ಮತ್ತು ಇಸ್ರೇಲ್ ಇರಾನ್ ಮೇಲೆ ಏನು ಮಾಡ್ತಿವೆ ಅನ್ನೋದನ್ನ ಸ್ವಲ್ಪ ನೋಡಿ. ಯಾರ ಹತ್ತಿರ ತಾಕತ್ತು ಇದೆಯೋ ಅವರಿಗೆ ಮಣೆ ಹಾಕಲಾಗತ್ತೆ ಅನ್ನೋದಕ್ಕೆ ಸಾಕ್ಷಿ ಇದು. ಬಹುಶಃ ಸತ್ಯ 2 ಕಡೆಗೂ ಇಲ್ಲ, ಆದರೆ ಒಂದು ಮಾತ್ರ ಖಚಿತ, ಏನೆಂದರೆ ಯಾರ ಬಳಿ ತಾಕತ್ತು ಇರತ್ತೋ
ಆ ಕಡೆಗೆ ಗೆಲುವು ಇರೋದು. ನೀವು ಆಧ್ಯಾತ್ಮವನ್ನು ಆದರ್ಶವಾದ ಅಂದ್ಕೊಂಡು ಗೊಂದಲ ಮಾಡ್ಕೊಂಡಿದ್ದೀರಿ. ನೀವು ಹೇಳ್ತಿರೋದೇನೆಂದರೆ, ಇಲ್ಲ ಆಚಾರ್ಯಜಿ, ನೀವು ಹೇಳಿಕೊಟ್ಟಿದ್ದನ್ನು ನಾವು ಅರ್ಥ ಮಾಡ್ಕೊಂಡಿದೀವಿ, ಈಗ ನಾವು ಹೊರಗೆ ಹೋಗಿ ಬೇರೆಯವರಿಗೂ ಅರ್ಥ ಮಾಡಿಸ್ತೀವಿ ಅಂತ. ಆದರೆ ನಿಮ್ಮ ಮಾತು ಯಾರಿಗೂ ಅರ್ಥವಾಗ್ತಾ ಇಲ್ಲ ಅನ್ನೋದು ಗೊತ್ತಾದ್ಮೇಲೆ ನೀವು ಬರಿಗೈಲಿ ಮರಳಿ ನನ್ನ ಕಡೆ ಬಂದು, ಆದ್ರೆ ಆಚಾರ್ಯಜಿ, ನಾವು ಅವರಿಗೆ ನೀವು ನಮಗೆ ಹೇಳಿದ್ದನ್ನೇ ಹೇಳಿದ್ವಿ, ಆದ್ರೆ ಅವರಿಗೆ ಅದು ಅರ್ಥವಾಗ್ತಾ ಇಲ್ಲ ಅಂತ ಭ್ರಮನಿರಸರಾಗಿ, ಹತಾಶೆಯಿಂದ, ಆಶ್ಚರ್ಯಚಕಿತರಾಗಿ ಹೇಳೋಕೆ ಬರ್ತೀರಿ. ನಾನಂದ್ರೆ ನೀವಲ್ಲ, ನೀವಂದ್ರೆ ಅವರೆಲ್ಲ. ಅವರೊಂದಿಗಿನ ನಿಮ್ಮ ಸಂಬಂಧ, ನಿಮ್ಮೊಂದಿಗಿನ ನನ್ನ ಸಂಬಂಧ ಎರಡು ಬೇರ್ಬೇರೆ. ಅವರು ಅರ್ಥ ಮಾಡಿಕೊಳ್ಳಲ್ಲ. ಅವರಿಗೆ ಅರ್ಥ ಮಾಡಿಕೊಳ್ಳಬೇಕು ಅಂತಿದ್ರೆ ಮೊದಲು ನನ್ನ ಹತ್ತಿರ ಬಂದಿರ್ತಿದ್ರು. ನಾನು ಇದೀನಿ ಅನ್ನೋದು ಅವರಿಗೆ ಚೆನ್ನಾಗಿ ಗೊತ್ತಿದೆ. ಅವರು ನನ್ನ ಬಳಿಗೆ ಬರದೇ ಇರೋದನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಅವರು ನನ್ನ ಮಾತನ್ನೇ ಕೇಳೋದಿಲ್ಲ ಅಂದ್ಮೇಲೆ ನಿಮ್ಮ ಮಾತು ಯಾಕೆ ಕೇಳ್ತಾರೆ? ಆದ್ರೂ ನೀವು ಯೋಚಿಸ್ತಿರೋದು ಏನಂದ್ರೆ, ನೀವು ಅವರನ್ನ ವಿನಮ್ರತೆಯಿಂದ ಮನವೊಲಿಸಬಹುದು ಅಂತ. ಆದರೆ ಬರೀ ವಿನಮ್ರತೆಯಿಂದ ಏನೂ ಆಗೋದಿಲ್ಲ ಸರ್. ನಿಮಗೆ ಶಕ್ತಿ ಬೇಕು, ಮತ್ತು ನೀವು ಗಳಿಸಬಹುದಾದ ಒಂದೇ ಒಂದು ಶಕ್ತಿ ಅಂದ್ರೆ ನಿಮ್ಮ ಸಂಖ್ಯಾಬಲ. ನೀವಿನ್ನೂ ಆದರ್ಶವಾದದ ಗುಂಗಿನಲ್ಲಿ ಮಲಗಿಬಿಟ್ಟಿದ್ದೀರಿ. ಈ ಜಗತ್ತು ಪ್ರೀತಿ ಇಲ್ಲದ ಸ್ಥಳ ಅನ್ನೋದನ್ನ ನೀವು ಖಂಡಿತ ಒಪ್ಪಿಕೊಳ್ಳಲ್ಲ. ನಿಮ್ಮ ಸುತ್ತಲಿರೋರೆಲ್ಲ ಮೃಗಗಳು ಅನ್ನೋದನ್ನು ಒಪ್ಪಿಕೊಳ್ಳೋದಕ್ಕೆ ನೀವು ಸಿದ್ಧರಿಲ್ಲ. ಆ ಪೈಕಿ ಎಲ್ಲರೂ ಅಲ್ಲದಿದ್ರು ಬಹುಪಾಲು ಜನರಂತೂ ಹೌದು. ನೀವು ಇದನ್ನು ಒಪ್ಕೊಳ್ಳೋಕೆ ತಯಾರಿಲ್ಲ. ಯಾಕೆ ಒಪ್ಪಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಗೊತ್ತಾ? ಯಾಕಂದ್ರೆ ನಿಮ್ಮ ಸುತ್ತ ಇರೋರೆಲ್ಲ ನಿಮಗೆ ತುಂಬಾ ಹತ್ತಿರದವರು. ಅದರಲ್ಲಿ ನಿಮ್ಮ ಸ್ನೇಹಿತರು, ಬಂಧುಗಳು, ಆಪ್ತರೆಲ್ಲ ಇದ್ದಾರೆ. ಮತ್ತು ನೀವು ಅವರಿಗೆ ಕ್ಲೈಮೇಟ್ ಚೇಂಜ್ ಬಗ್ಗೆ ಹೇಳಿದ್ರೂ ಅವರು ಕೇಳಿಸಿಕೊಳ್ಳೋದಿಲ್ಲ. ಒಂದ್ವೇಳೆ ಅವರೆಲ್ಲ ಮೃಗಗಳು ಅನ್ನೋದನ್ನ ನೀವು ಒಪ್ಕೊಂಡ್ಬಿಟ್ರೆ, ನಿಮ್ಮ ಪ್ರೀತಿ ಪಾತ್ರರು ಮತ್ತು ನಿಮಗೆ ಜೀವನೋಪಾಯ ನೀಡುವವರೆಲ್ಲರೂ ಕೂಡ ಮೃಗಗಳೇ ಅನ್ನೋದನ್ನ ನೀವು ಒಪ್ಪಿಕೊಂಡಂತಾಗುತ್ತೆ. ಅಂದ್ರೆ ಎಲ್ಲವೂ ಅಪಾಯ ಎದುರಿಸಬೇಕಾಗತ್ತೆ. ನಿಮ್ಮ ಆಸಕ್ತಿಗಳು, ನಿಮ್ಮ ಹೊಟ್ಟೆಪಾಡು ಪ್ರತಿಯೊಂದು ಅಪಾಯಕ್ಕೆ ಒಳಪಡುತ್ತವೆ. ನೀವು ಆ ಅಪಾಯವನ್ನು ಎದುರಿಸೋಕೆ ಬಯಸಲ್ಲ. ಹಾಗಾಗಿ ನಿಮ್ಮ ಸುತ್ತಲಿರೋವೆಲ್ಲ ಒಳ್ಳೆ ಜನ ಅನ್ನೋ ಹಾಗೆ ನೀವು ನಾಟಕ ಮಾಡ್ತೀರಿ. ಮತ್ತೆ ಅವರ ಹತ್ರ ಹೋಗಿ, ಸರ್ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಸರ್ ಅಂತೆಲ್ಲ ಮಾತನಾಡಿ ಅವರನ್ನು ಮನವೊಲಿಸೋದಕ್ಕೆ ಪ್ರಯತ್ನಿಸುತ್ತೀರಿ. ಆದರೆ ಅವರು ಅರ್ಥ ಮಾಡಿಕೊಳ್ಳಲ್ಲ. ಅವರು ಅರ್ಥ ಮಾಡಿಕೊಳ್ಳೋದು ಬೇಡ ಅಂತಾನೆ ತೀರ್ಮಾನ ಮಾಡಿಕೊಂಡಿದ್ದಾರೆ. ಈಗ ನಿಮಗೇನಾದ್ರೂ ಮಾಡೋದಿದ್ರೆ ಮಾಡಿ. ಆದ್ರೆ ಟ್ರೆಂಡ್ ಸೆಟರ್ ಅಂತ ಕರೆಸಿಕೊಳ್ಳುವಂತಹ ಒಂದು ಚಿಕ್ಕ ಗುಂಪು ಇರೋದಂತೂ ಹೌದು. ಅವರು ನಿಜವಾಗಿಯೂ ಭ್ರಮೆಯಲ್ಲಿರೋರು. ಅವರಿಟ್ಟಿರೋ ಉದ್ದೇಶದಲ್ಲಿ ಯಾವುದೇ ಸಮಸ್ಯೆ ಇರೋದಿಲ್ಲ. ಅವರಿಗೆ ಕೇವಲ ಜ್ಞಾನದ ಕೊರತೆ ಇರತ್ತೆ. ಹಾಗಾಗಿ ಅವರು ಗೊಂದಲದಲ್ಲಿರ್ತಾರೆ. ಅಂಥವರನ್ನ ಬೇಕಿದ್ರೆ ನೀವು ಮನವೊಲಿಸುವ ಮೂಲಕ, ಸಂವಾದದಿಂದ, ತರ್ಕದಿಂದ ಸಮಾಧಾನಗೊಳಿಸಬಹುದು. ಆದರೆ ಅಂಥವರು ತುಂಬಾ ಕಡಿಮೆ ಸಂಖ್ಯೆಯಲ್ಲಿ ಇರ್ತಾರೆ. ಆ 1% ಜನರ ಮೇಲೆ ನಾವು ಈ ರೀತಿಯ ಪ್ರಯೋಗ ಖಂಡಿತ ಮಾಡಬಹುದು. ಹೌದು, ನಾವು ಅಂಥ ಹೆಚ್ಚೆಚ್ಚು ಜನರನ್ನ ಸೇರಿಸಬಹುದು, ಹೇಳಬಹುದು. ಆದ್ರೆ ಬಹುಪಾಲು ಜನ ಮಾತ್ರ ಬರೋದಿಲ್ಲ. ಅವರಿಗೆ ತಿಳುವಳಿಕೆ ಇಲ್ಲ ಅಂತಲ್ಲ, ಅವರಿಗೆ ಈಗಾಗಲೇ ಎಲ್ಲವೂ ಗೊತ್ತಿದೆ ಮತ್ತು ಅವರು ತಮ್ಮ ಆಯ್ಕೆಯನ್ನು ಮಾಡಿಕೊಂಡಾಗಿದೆ. ಈ ಗ್ರಹವನ್ನು ಬರಿದು ಮಾಡಿ ನಾಯಿಗಳಿಗೆ ಎಸೆದು ಬಿಡಬಹುದು ಅನ್ನೋದನ್ನ ಅವರು ತೀರ್ಮಾನಿಸಿಯಾಗಿದೆ. ಅವರು ಉಳಿದಿರೋ ತಮ್ಮ 20-40 ವರ್ಷಗಳ ಜೀವನವನ್ನು ಹೆಚ್ಚು ಹೆಚ್ಚು ಗಳಿಸಿ, ಇನ್ನಷ್ಟು ಭೋಗಿಸಿ, ಐಷಾರಾಮಿಯಾಗಿ ಕಳಿಬೇಕು ಅನ್ಕೊಂಡಿದ್ದಾರೆ. ಕೊಲ್ಲೋದು, ನಾಶ ಮಾಡೋದು ಇದೇ ಅವರ ಧ್ಯೇಯವಾಕ್ಯವಾಗಿಬಿಟ್ಟಿದೆ. ಅವರು ಈಗಾಗಲೇ ನಿರ್ಧರಿಸಿಯಾಗಿದೆ. ಇದು ಯುದ್ಧ ಆಗಿಯೇ ತೀರೋದು. ನಾವು ಇದನ್ನ ತಪ್ಪಿಸೋದಕ್ಕಾಗಲ್ಲ. ಆದ್ರೆ ಇದನ್ನು ಒಪ್ಕೊಳ್ಳೋದಕ್ಕೆ ನಿಮ್ಮ ಆಧ್ಯಾತ್ಮಿಕ ಆದರ್ಶಗಳು, ನಿಮ್ಮ ಕಲ್ಪನೆಗಳು ಅಡ್ಡಿಯಾಗ್ತಿವೆ. ನೀವು ಹೇಳ್ತಿರೋದು ಆಧ್ಯಾತ್ಮಿಕತೆ ಅಂದರೆ ಎಲ್ಲವನ್ನೂ ಒಳಗೊಂಡಿರಬೇಕು. ನಾವು ಬೀದಿಗಳಲ್ಲಿ ಹಾಡುತ್ತಾ ಕುಣಿಯುತ್ತಾ ಹೋಗ್ತಾ ಇರಬೇಕು. ಆಗ ಎಲ್ಲರೂ ಬಂದು ನಮ್ಮೊಟ್ಟಿಗೆ ಸೇರಿಕೊಳ್ಳುತ್ತಾರೆ. ಆಹಾ, ಈ ಜಗತ್ತು ಎಷ್ಟು ಚೆನ್ನಾಗಿದೆಯಲ್ಲ. ನಾವು ಹೊರಗಡೆ ಹೋಗಿ ದಯೆ, ಪ್ರೀತಿ ಮತ್ತು ನೈತಿಕತೆ ತೋರಿಸೋಣ. ಸಮಾಜಕ್ಕೆ ಒಳ್ಳೆಯ ವೈಬ್ಸ್ ಕಳಿಸೋಣ. ಆಗ ಎಲ್ಲರೂ ನಮ್ಮ ಜೊತೆ ಬಂದೇ ಬರ್ತಾರೆ ಅಂತ. ಎಂಥ ಮೂರ್ಖತನದ ಕನಸು ಕಾಣ್ತಾ ಇದ್ದೀರಿ. ನೆನಪಿರಲಿ, ಯಾರೂ ಕೂಡ ನಿಮ್ಮೊಟ್ಟಿಗೆ ಬರೋದಿಲ್ಲ. ಜನರು ಅಜ್ಞಾನಿಗಳಲ್ಲ, ಅವರು ದುರ್ಬಲರು.
ಶ್ರೀಕೃಷ್ಣನಂತಹ ವ್ಯಕ್ತಿಗೂ ಕೂಡ ತನ್ನ ಎದುರಿನಲ್ಲಿ ನಿಂತಿರೋ ಆ ಭಾರೀ ಸೇನೆಗೆ ಯುದ್ಧ ಮಾಡೋದು ಬೇಡ ಅಥವಾ ನನ್ನ ಪರವಾಗಿ ನಿಲ್ಲಿ ಅಂತ ಮನವರಿಕೆ ಮಾಡಿಸೋದಕ್ಕೆ ಸಾಧ್ಯವಾಗಲಿಲ್ಲ ಅಲ್ಲವಾ? ಶ್ರೀಕೃಷ್ಣನ ಜೊತೆಗಿದ್ದವರಿಗಿಂತ ಆತನ ವಿರುದ್ಧ ಇದ್ದವರೇ ಹೆಚ್ಚು. ಶ್ರೀಕೃಷ್ಣನ ಜೀವನದಲ್ಲೇ ಹೀಗಿದೆ. ಅವನ ಬೆಂಬಲಿಸುವರಿಗಿಂತ ಅವನ ವಿರುದ್ಧ ನಿಂತವರೇ ಜಾಸ್ತಿ. ನಿಮ್ಮನ್ನು ನೀವು ಏನನ್ಕೊಂಡಿದ್ದೀರಿ? ಕೃಷ್ಣನನ್ನು ಮೀರಿಸಬಲ್ರಾ? ನೀವು ಹೋಗಿ ಈ ದುಷ್ಟರನ್ನೆಲ್ಲ ಮನವರಿಕೆ ಮಾಡಿ ಬರ್ತೀರಾ? ಅವರಿಗೆ ತಮ್ಮದೇ ಆದ ಆದ್ಯತೆಗಳಿವೆ. ಅವರು ಅನಿವಾರ್ಯವಾಗಿ ಸಾನೆ ಮೀರಿದ ಖಳನಾಯಕರೇ ಇರಬೇಕು ಅಂತಿಲ್ಲ. ಕೆಲವರು ಭೀಷ್ಮನಂತಿದ್ರೆ ಇನ್ನೂ ಕೆಲವರು ಕರ್ಣನಂತೆಯೂ ಇರಬಹುದು. ಅವರು ಎಷ್ಟೇ ನೈತಿಕತೆಯಿಂದ ಕೂಡಿದ ಆದ್ಯತೆಗಳಿಗನುಸಾರವಾಗಿರೋ ದೃಷ್ಟಿಕೋನಗಳನ್ನು ಹೊಂದಿರಲಿ, ಒಂದಂತೂ ನಿಶ್ಚಿತವೇನೆಂದರೆ ಅವರು ನಿನಗೆ ವಿರುದ್ಧವಾಗಿ ನಿಂತಿದ್ದಾರೆ. ಭೀಷ್ಮನು ಕೃಷ್ಣನಿಗೆ ವಿರುದ್ಧವಾಗಿ ನಿಂತಿದ್ದಾನೆ ಮತ್ತು ಕರ್ಣನು ಕೂಡ ಕೃಷ್ಣನಿಗೆ ವಿರುದ್ಧವಾಗಿ ನಿಂತಿದ್ದಾನೆ. ಏಕೆಂದರೆ ಅವರಿಗೆ ಬೇರೆ ರೀತಿಯ ನೈತಿಕ ಆದ್ಯತೆಗಳಿವೆ. ಅವರನ್ನೆಲ್ಲ ಎದುರಿಸಿಯೇ ಸೋಲಿಸಬೇಕಾಗುತ್ತದೆ ಅಷ್ಟೇ. ನೀವು ಅವರನ್ನು ಸೋಲಿಸಲು ಸಾಧ್ಯವಿಲ್ಲದಿದ್ದರೆ ಗೀತೆ ನಿಮಗಾಗಿ ಅಲ್ಲ. ನೀವು ಪ್ರಕೃತಿಯನ್ನು ಅರ್ಥಮಾಡಿಕೊಂಡಿಲ್ಲ. ಬೋಧಗ್ರಂಥ ಅಥವಾ ಗೀತೆಯನ್ನು ನೀವಿನ್ನೂ ಅರ್ಥಮಾಡಿಕೊಂಡಿಲ್ಲ. ಒಬ್ಬ ಯೋಧನಿಗೆ ಗೀತೆಯನ್ನು ಬೋಧಿಸಲಾಯಿತು ಅನ್ನೋದನ್ನು ನೀವು ಒಂದು ಕಾಕತಾಳೀಯ ಅಂತ ಭಾವಿಸಿದ್ದೀರಾ? ಇಲ್ಲ ಸರ್, ಗೀತೆ ಅನ್ನೋದು ರಣಾಂಗಣದ ವಿಷಯ. ಎಲ್ಲಿ ಗೀತೆ ಇರುತ್ತದೋ ಅಲ್ಲಿ ಕಡ್ಡಾಯವಾಗಿ ರಣಭೂಮಿ ಇರಲೇಬೇಕು. ನೋಡಿದ್ರೆ ನಿಮಗೆ ಗೀತೆ ಬೇಕು, ಆದರೆ ಯುದ್ಧಭೂಮಿಯಿಂದ ತಪ್ಪಿಸಿಕೊಳ್ಳಲು ಬಯಸುತ್ತಿದ್ದೀರಿ. ಇದು ಎಂತಹ ಹೇಳಿತನ? ನಮಗೆ ಗೀತೆಯಾದರೋ ಬೇಕು, ಆದರೆ ಯುದ್ಧಭೂಮಿ ಬೇಡ ಅಂತ ಹೇಳೋದು ಎಂಥ ದೌರ್ಬಲ್ಯ. ಹಾಗಾಗಿಯೇ ಶ್ರೀಕೃಷ್ಣ ಅರ್ಜುನನಿಗೆ ಕೇವಲ ಹೋರಾಡು ಅಂತ ಹೇಳ್ತಿದ್ದಾನೆ. ಗೀತೆ ಹೋರಾಟದ ಒಂದು ದಿವ್ಯ ಸಂದೇಶ. ಆದರೆ ನಿಮ್ಮ ಅನಿಸಿಕೆ ಏನಂದ್ರೆ ಹೋರಾಟವನ್ನು ತಪ್ಪಿಸಬಹುದಾ ಅಂತ. ಇಲ್ಲ, ಹೋರಾಟವನ್ನು ತಪ್ಪಿಸೋಕಾಗಲ್ಲ. ನಿಮ್ಮಲ್ಲಿ ಯಾರಾದ್ರೂ ಶಾಂತ ಮನಸ್ಸುಳ್ಳವರು ಇದ್ದರೆ ಅವರು ಬಿಟ್ಟು ಬಿಡಿ, ನನಗೇನೂ ತೊಂದರೆ ಇಲ್ಲ. ಹೋಗ್ಲಿ, ಬಿಟ್ಟು ಬಿಡಿ. ಮತ್ತೆ ನಿಮಗೆ ಬೇಕಾಗಿರೋ ಕಡೆ ಹೋಗಿ. ಅತ್ತ ಕಡೆ ಹೋಗಿ ನಮ್ಮ ವಿರುದ್ಧವೇ ಸೆಣಸಾಡಿ. ನಮ್ಮ ಜೊತೆ ಇರೋದು ಬೇಡ. ನಮಗೆ ಶಾಂತಿಯ ಮಾತು ಹೇಳೋರು ಬೇಕಾಗಿಲ್ಲ. ಇಲ್ಲ ಇಲ್ಲ, ಎಲ್ಲರೂ ಒಟ್ಟಿಗೆ ಚೆನ್ನಾಗಿರೋಣ, ಒಳ್ಳೆಯ ರೀತಿಯಲ್ಲಿ ನಡೆದುಕೊಳ್ಳೋಣ, ಅದು ಇದು ಅಂತ ಹೇಳೋರು ನಮಗೆ ಬೇಡ. ನಾನು ಕೂಡ ಆ ಮಾರ್ಗವನ್ನು ಆಯ್ಕೆ ಮಾಡ್ಕೋಬಹುದಿತ್ತು, ಆದ್ರೆ ಅದು ಕೆಲಸ ಮಾಡೋದಿಲ್ಲ ಸರ್. ಕೃಷ್ಣನಿಗೂ ಕೂಡ ಅದು ಕೆಲಸ ಮಾಡಲಿಲ್ಲ. ಯಾರಿಗೂ ಅದು ಕೆಲಸಕ್ಕೆ ಬರೋದಿಲ್ಲ. ಅದು ತುಂಬಾ ಚಿಕ್ಕ ಪ್ರಮಾಣದ ಜನರಿಗಷ್ಟೇ ಕೆಲಸ ಮಾಡಬಹುದು, ಸುಮಾರು 1% ಜನರಿಗೆ ಮಾತ್ರ. ಮತ್ತು ಅವರ ಮೇಲೆ ನಾವು ಈಗಾಗಲೇ ಕೆಲಸ ಮಾಡ್ತಾನೇ ಇದ್ದೀವಿ. ಹೆಚ್ಚಿನ ಸಮಸ್ಯೆ ಅಂದರೆ ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸಿದವರು ತೋರಿಸುವ ನಿಷ್ಕ್ರಿಯತೆ. ನೀವು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸಿದ್ದೀರಿ, ನೀವು ಅದೆಷ್ಟು ನಿಷ್ಕ್ರಿಯ ಜನ ನೀವು. ನೀವು ಹೇಗೆ ಯೋಚಿಸುತ್ತಿದ್ದೀರಿ ಅಂದ್ರೆ ಗೀತೆ ಅನ್ನೋದು ಎಲ್ಲರೂ ಈ ಜಗತ್ತಿನಲ್ಲಿ ಶಾಂತಿಯುತವಾಗಿ ಬದುಕಲು ಸಹಾಯ ಮಾಡೋದಕ್ಕಾಗಿ ಇದೆ ಅಂತ. ಗೀತೆ ಅಂದ್ರೆ ಅದೊಂದು ವ್ಯತ್ಯಯಕಾರಿ ಡಿಸ್ರಪ್ಟರ್. ಇದು ಒಂದು ಎಚ್ಚರಿಕೆ ಗಂಟೆ. ಇದು ಯುದ್ಧದ ಕರೆ. ನೀವು ಇನ್ನೂ ಈ ಜಗತ್ತಿನ ಬಗ್ಗೆ ತುಂಬಾ ಗೌರವ ಇಟ್ಟುಕೊಂಡಂತಿದೆ. ನಿಮ್ಮ ಸಮಸ್ಯೆ ಏನಂದ್ರೆ ಇದನ್ನು ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ನಿಮ್ಮ ಹತ್ರ, ನಿಮ್ಮ ಸುತ್ತಲೂ ಇರೋರ ಬಗ್ಗೆ ಸಾಕಷ್ಟು ಪ್ರತಿರೋಧವೇ ಇಲ್ಲ. ಅದೇ ನಿಮ್ಮ ಸಮಸ್ಯೆ. ನನ್ನ ಪರಿಸ್ಥಿತಿ ಹೇಗಿತ್ತೆಂದರೆ ನಾನು ಎಷ್ಟು ಸೌಮ್ಯವಾಗಿ ವರ್ತಿಸಬೇಕು ಅಂದುಕೊಂಡ್ರೂ ಸಹ ನನ್ನ ಮೇಲಾಧಿಕಾರಿಗಳಿಗೆ ನಾನೆಲ್ಲೋ ಅವರ ಮೇಲೆ ಉಗಿಯುತ್ತಿದ್ದೇನೆ ಅನ್ನೋ ಥರ ಭಾವನೆ ಬರ್ತಾ ಇತ್ತು. ಕಾರ್ಪೊರೇಟ್ ವಲಯದ ನನ್ನ ಸಣ್ಣ ಅನುಭವದಲ್ಲಿ ಅಂದ್ರೆ 3 ವರ್ಷಕ್ಕಿಂತ ಸ್ವಲ್ಪ ಹೆಚ್ಚು ಅನ್ಕೊಳ್ಳಿ, ಹೆಚ್ಚಿಗೆ ಪ್ರತಿರೋಧವನ್ನು ಒಡ್ಡುತ್ತಾ ನಾನು ಅವರನ್ನ ನನ್ನ ಭಾವರಹಿತ ಮುಖಭಾವದೊಂದಿಗೆ ಎದುರಿಸಿದ್ದೇನೆ. ಅವರು ಕಣ್ಣುಗಳನ್ನ ಅಗಲಿಸಿ ಸಪ್ಪೆಯ ಮುಖ ಮಾಡಿ ವಿಪ್ಪಿಸಿ ನೋಡ್ತಿದ್ರು. ನನಗೆ ಅದು ಸ್ಪಷ್ಟವಾಗಿ ಕಾಣ್ತಿತ್ತು. ಅಷ್ಟಾದ್ರೂ ಕೂಡ
ಎದುರಿಗೆ ತಮ್ಮ ಶತ್ರು ನಿಂತಿದ್ದಾನಂತ ಅವರಿಗನ್ನಿಸ್ತಿತ್ತು. ಅವರಿಗೆ ಯುದ್ಧ ನಡೆದಿದೆಯೇನೋ ಅಂತ ಅನ್ನಿಸ್ತಿತ್ತು. ಯಾಕಂದ್ರೆ ನನಗದು ಸ್ಪಷ್ಟವಾಗಿ ಕಾಣ್ತಿತ್ತು. ಏನಂದ್ರೆ ಅವರ ಅಸ್ತಿತ್ವ, ಅವರ ಆಸೆಗಳು, ಅವರ ದೃಢ ನಿಶ್ಚಯ. ಇವೆಲ್ಲವನ್ನು ನೋಡಿ ನನಗೆ ಗೊತ್ತಾಯಿತು, ಇವರು ಎಂಥ ಜನ ಅಂದ್ರೆ ಎಲ್ಲವನ್ನೂ ನಾಶ ಮಾಡಿಬಿಡಬೇಕಂತ ದೃಢ ನಿಶ್ಚಯ ಮಾಡಿಕೊಂಡಿದ್ದಾರೆ. ಮತ್ತು ಅವರು ಅಂತಿಮ ನಿರ್ಧಾರ ಮಾಡಿಯಾಗಿದೆ. ಅವರಲ್ಲಿ ಬಹುತೇಕರು ಈಗಾಗಲೇ ಪಾಯಿಂಟ್ ಆಫ್ ನೋ ರಿಟರ್ನ್ ಅನ್ನುವಂತಹ ಅನಿವಾರ್ಯ ಸ್ಥಿತಿಯನ್ನು ಮುಟ್ಟಿಬಿಟ್ಟಿದ್ದಾರೆ. ಮನವೊಲಿಸುವುದು ಹಾಗಿರಲಿ, ಅವರ ಕೈಕುಲುಕುವುದು ಈಗ ಕಷ್ಟ. ನೀವು ಅದನ್ನು ನೋಡ್ತಿದ್ದೀರಾ, ಆದರೆ ನಿಮಗೆ ಅದನ್ನು ನೋಡೋಕ್ಕೂ ಇಷ್ಟವಿಲ್ಲ ಅಲ್ವಾ? ನಿಮ್ಮ ಕುಟುಂಬ, ನಿಮ್ಮ ಗೆಳೆಯರು, ಸಂಬಂಧಿಕರು, ಸಮಾಜ, ಆಪ್ತರು, ಬಾಸ್ಗಳು, ಸಹೋದ್ಯೋಗಿಗಳು ಎಲ್ಲರೂ ಒಳ್ಳೆಯವರಾಗಿಯೇ ಇದ್ದಾರೆ ಅನ್ನುವಂತೆ ನೀವು ನಾಟಕ ಮಾಡ್ತಿದ್ದೀರಿ. ಹಾಗಾಗಿ ಅವರೆಲ್ಲರೂ ಚೆನ್ನಾಗಿರುವಂಥವರೇ ಅಂತ ತೋರಿಸಿಕೊಳ್ಳೋದಕ್ಕೆ ಪ್ರಯತ್ನಿಸುತ್ತಿದ್ದೀರಿ. ಆದರೆ ಅವರು ಹಾಗಿಲ್ಲ. ಈ ಗ್ರಹದ ಸ್ಥಿತಿ ಹೇಗಾಗಿದೆ ಅಂತ ನಿಮಗೆ ಅರ್ಥವಾಗ್ತಿದೆಯಾ? ಕನಿಷ್ಠ ಸ್ವಲ್ಪವಾದ್ರೂ ಅದರ ಲಕ್ಷಣ ಕಾಣ್ತಾ ಇದೆಯಾ? ಆದ್ರೂ ನಿಮ್ಮಷ್ಟಕ್ಕೆ ನೀವು ಒಳ್ಳೆಯವರು ಅಂತ ಅನ್ಕೊಳ್ತಿದ್ದೀರಾ? ನಿಮ್ಮ ಹತ್ತಿರ ನಿಮ್ಮ ಸ್ವಂತದ ಯಾವುದೇ ದೃಷ್ಟಿ ಇಲ್ವಾ? ಯಾರು ದುಃಖಿಸುತ್ತಿಲ್ಲ, ಯಾರು ಅಳುತ್ತಿಲ್ಲ ಅಂದ ಮಾತ್ರಕ್ಕೆ ನಿಮಗೆ ಎಲ್ಲವೂ ಸರಿಯಾಗಿದೆ, ನಿಯಂತ್ರಣದಲ್ಲಿ ಇದೆ, ಎಲ್ಲ ಸರಿಯಿದೆ ಅಂತ ಅನ್ನಿಸ್ತಿದೆಯಾ? ಖಂಡಿತ ಇಲ್ಲ. ಇಡೀ ಅಸ್ತಿತ್ವವೇ ತೊಂದರೆಯಲ್ಲಿದೆ. ಈಗ ಈ ರೋಗ ಕೊನೆಯ ಹಂತವನ್ನು ತಲುಪಿದೆ. ನಮ್ಮ ಕತೆ ಮುಗಿದು ಹೋಗಿದೆ. ಮತ್ತೆ ನಿಮ್ಮ ಸುತ್ತ ಇರೋ ಈ ಜನರೇ ಇದಕ್ಕೆ ಜವಾಬ್ದಾರರು. ಮತ್ತೆ ಅವರು ರಾಕ್ಷಸರೊಂದಿಗೆ ಒಪ್ಪಂದ ಮಾಡಿಕೊಂಡಿದ್ದಾರೆ. ಡೀಲ್ ಫಿಕ್ಸ್ ಆಗಿದೆ. ನೀವು ಈಗ ಕಂಪನಿಯ ಜೊತೆಗೆ ಮಾಡಿಕೊಂಡ ಡೀಲ್ ಹಿಂಪಡೆಯಲು ಸಾಧ್ಯವಿಲ್ಲ. ಇದನ್ನ ಫೌಸ್ಟಿಯನ್ ಬಾರ್ಗೇನ್ ಅಂತ ಕರೀತಾರೆ. ಕೆಲವು ಸುಖ ಸೌಕರ್ಯಗಳಿಗೆ ಬದಲಾಗಿ ನೀವು ನಿಮ್ಮೊಳಗಿನ ಸತ್ಯವನ್ನೇ ಮಾರಿಕೊಂಡು ಬಿಡ್ತೀರಿ. ಅವರಂತೂ ಒಪ್ಪಂದ ಮಾಡಿಕೊಂಡಾಗಿದೆ ಮತ್ತು ಈಗ ಅದನ್ನು ಅವರು ಹಿಂತೆಗೆದುಕೊಳ್ಳಲ್ಲ. ನೀವು ಇನ್ನೂ ಅವರೊಂದಿಗೆ ಗೆಳೆತನ ಇಟ್ಟುಕೊಳ್ಳೋದಕ್ಕೆ ಬಯಸ್ತಾ ಇದ್ದೀರಾ? ಅಥವಾ ಅದು ಸಾಧ್ಯವಿಲ್ಲ ಅನ್ನೋದನ್ನ ಅರಿತುಕೊಂಡಿದ್ದೀರಾ? ಅದೆಲ್ಲವೂ ಈಗ ನಿಮ್ಮ ಮೇಲೆ ನಿಂತಿದೆ. ಯುದ್ಧ ಅಂದರೆ ಅವರ ಮೇಲೆ ಎರಗಿ ಹೋಗಿ ಮುಖಕ್ಕೆ ಇರಿಯಬೇಕು ಅನ್ನೋದಲ್ಲ. ಯುದ್ಧ ಅಂದರೆ ನಿಮ್ಮೊಳಗೆ ಮೂಡುವ ಒಂದು ಸ್ವೀಕಾರ ಭಾವ. ಅಂದರೆ ನೀವು ನಿಮ್ಮಿಂದ ಏನೆಲ್ಲ ಸಾಧ್ಯವೋ ಅದನ್ನೆಲ್ಲ ಬಿಟ್ಟು ಬಿಡುವುದು. ಸಮಾಧಾನಪಡಿಸುವಿಕೆ ಅಥವಾ ಪ್ರತ್ಯೇಕತೆ ಇನ್ನು ಮುಂದೆ ನಿಮ್ಮ ಆಯ್ಕೆಗಳಲ್ಲ ಎಂಬ ಆಂತರಿಕ ಸ್ವೀಕಾರ. ನೀವು ನಿಮ್ಮಲ್ಲಿರೋ ಎಲ್ಲವನ್ನೂ ಅದಕ್ಕೋಸ್ಕರ ತೊಡಗಿಸಿಬಿಡಬೇಕು. ಹೇಗೆ ಒಂದು ರಾಷ್ಟ್ರ ಯುದ್ಧವನ್ನು ಎದುರಿಸಬೇಕಾದ್ರೆ ಅದರ ಎಲ್ಲ ಸಂಪತ್ತುಗಳು ಆ ದಿಕ್ಕಿಗೆ ತಿರುಗುತ್ತವಲ್ವಾ? ಹಾಗೆ ನೋಡಿ, ನಮ್ಮ ಹತ್ರ ಸಾಕಷ್ಟು ಬಜೆಟ್ ಇದೆ, ಅದನ್ನು ನಾಗರಿಕ ಸೌಲಭ್ಯಗಳಿಗಾಗಿ ಮತ್ತು ನಮ್ಮ ಉದ್ಯಾನವನಗಳ ಸೌಂದರ್ಯವರ್ಧನೆಗೆ ಮೀಸಲಿಡಬೇಕು ಅಂತ ನೀವು ಹೇಳೋಕ್ಕಾಗಲ್ಲ. ಸರ್, ಉದ್ಯಾನವನಗಳ ಸೌಂದರ್ಯವರ್ಧನೆ ವಿಷಯವೇನೋ ಚೆನ್ನಾಗಿದೆ, ಆದರೆ ಅದನ್ನು ಮತ್ಯಾವುದೋ ವರ್ಷದಲ್ಲಿ ನೋಡಿದರಾಯಿತು. ಶತ್ರುವನ್ನು ಶತ್ರು ಎಂದು ಗುರುತಿಸದವನೇ ಮೊದಲು ಬಲಿಯಾಗುತ್ತಾನೆ. ಪ್ರತಿದಿನವೂ ಅವರು ನನ್ನ ಮೇಲೆ ದಾಳಿ ಮಾಡುತ್ತಿರೋದು ನಿಮಗೆ ಕಾಣ್ತಿಲ್ವಾ? ನಾವೆಲ್ಲರೂ ಎಷ್ಟು ಮಂದಬುದ್ಧಿಯವರು ಅನ್ನೋದು ನಿಮಗೆ ಅರ್ಥವಾಗುತ್ತಿಲ್ಲವೇ? ಅವರು ಕಾರಣವಿಲ್ಲದೆ ನನ್ನನ್ನು ಅರ್ಥ ಮಾಡಿಕೊಳ್ತಾರೆ ಅನ್ಕೊಂಡಿದ್ದೀರಾ? ಇಲ್ಲ,
ನಾನು ಅಸ್ತಿತ್ವಕ್ಕೆ ಅಪಾಯ ಅನ್ನೋದು ಅವರಿಗೆ ಗೊತ್ತು. ನನ್ನನ್ನು ವ್ಯವಸ್ಥಿತವಾಗಿ ಗುರಿಪಡಿಸಲಾಗ್ತಿದೆ. ನಿಮಗದು ಕಾಣ್ತಿಲ್ಲವೇ? ಸ್ವಲ್ಪ ಬುದ್ಧಿ ಉಪಯೋಗಿಸಿ, ನಿಮಗೆ ತಕ್ಷಣ ಅರ್ಥವಾಗತ್ತೆ ಏನು ನಡೀತಿದೆ ಅಂತ. ಅವರಿಗೆ ಇದು ಯುದ್ಧ ಅಂತ ಗೊತ್ತು. ನಿಮ್ಮನ್ನು ದಬ್ಬಲು ಸಿದ್ಧರಾಗಿ ನಿಂತಿದ್ದಾರೆ. ಆದರೆ ನೀವು ಮಾತ್ರ ಎಲ್ಲವೂ ಚೆನ್ನಾಗಿದೆ ಅನ್ನೋ ಥರ ನಟಿಸ್ತಾ ಇದ್ದೀರಿ. ಇಲ್ಲ ಇಲ್ಲ, ಎಲ್ಲರೂ ಒಳ್ಳೆಯವರೇ, ಎಷ್ಟೇ ಆದ್ರೂ ಅವರು ನಮ್ಮ ಬಾಂಧವರು, ನಮ್ಮ ಸ್ನೇಹಿತರಲ್ಲವೇ ಅಂತ ಹೇಳ್ಕೊಂಡು ಬದುಕೋದಕ್ಕೆ ಬಯಸ್ತೀರಿ. ಆದರೆ ಅತ್ತ ಕಡೆ ಯಾರಿಗೂ ತಾಳ್ಮೆ ಇಲ್ಲ. ಅವರು ಸಂಪೂರ್ಣ ಶಕ್ತಿ ಹಾಕಿ ನಿಮ್ಮ ಮೇಲೆ ದಾಳಿ ಮಾಡ್ತಿದ್ದಾರೆ. ಆದ್ರೆ ನೀವು ತುಂಬಾ ಭಯಪಟ್ಟುಕೊಂಡು ಯುದ್ಧ ಗಿದ್ದ ಏನೂ ನಡೀತಿಲ್ಲ ಅಂತ ನಟಿಸೋಕೆ ಪ್ರಯತ್ನ ಪಡ್ತೀರಿ. ಅವರೆಲ್ಲರೂ ಷಡ್ಯಂತ್ರದಲ್ಲಿ ಸಹಭಾಗಿಯಾದವರು. ಮಾಧ್ಯಮಗಳಲ್ಲಿ ಎಲ್ಲಿ ಕ್ಲೈಮೇಟ್ ಚೇಂಜ್ ವಿಷಯಕ್ಕೆ ಬೇಕಾದಷ್ಟು ಸ್ಪೇಸ್ ಕೊಡಲಾಗ್ತಿದೆ? ನಿಮಗೆ ಎಲ್ಲಾದರೂ ಕಾಣತ್ತಾ? ಎಲ್ಲ ಪ್ರಸಿದ್ಧ ಪ್ರಕಟಣೆಗಳ ಬಗ್ಗೆಯೂ ಯೋಚಿಸಿ ನೋಡಿ. ಅವುಗಳು ಕ್ಲೈಮೇಟ್ ಕ್ರೈಸಿಸ್ ಬಗ್ಗೆ ಚರ್ಚೆ ಮಾಡ್ತಿರೋದು ಕಾಣ್ತಾ ಇದೆಯಾ? ನಾವೆಲ್ಲರೂ ಸಂಪೂರ್ಣವಾಗಿ ನಾಶವಾಗುವ ಹಂತದಲ್ಲಿದ್ದೇವೆ ಅಂತ ನಿಮಗೆ ಹೇಳಲಾಗ್ತಿದೆಯಾ? ಅವರು ನಿಮಗೆ ಈ ವಿಷಯಗಳನ್ನೆಲ್ಲ ಹೇಳ್ತಿದ್ದಾರಾ? ಇಲ್ಲ, ಅವರು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಿದ್ದಾರೆ. ಲೆಫ್ಟ್, ರೈಟ್, ಸೆಂಟರ್ ಅವರೆಲ್ಲರೂ ಒಂದೇ. ಆದ್ರೆ ಸತ್ಯ ಯಾವಾಗ್ಲೂ ಒಂಟಿಯೇ. ನೀವು ಕೇಳೋ ಪ್ರಶ್ನೆಗಳು ಅದೆಷ್ಟು ಮುಗ್ಧ. ನಾನು ನನ್ನ ಸ್ನೇಹಿತರ ಬಳಿಗೆ ಹೋಗಿ ಕ್ಲೈಮೇಟ್ ಚೇಂಜ್ಗೆ ಯಾವುದೇ ಟೆಕ್ ಸೊಲ್ಯೂಷನ್ ಇಲ್ಲ ಅಂತ ಹೇಳಿದ್ರೆ ಯಾರೂ ಕೇಳೋದಿಲ್ಲ ಅಂತೀರಿ. ಅವರು ಕೇಳಲಾರರು. ಅವರಿಗೆ ಈಗಾಗಲೇ ಗೊತ್ತಿದೆ. ನೀವೀಗ ಏಕಾಂಗಿ. ನೀವೊಬ್ಬ ಮನುಷ್ಯರಾಗಿದ್ರೆ ಸವಾಲು ಸ್ವೀಕರಿಸಿ. ಅವರು ಈಗಾಗಲೇ ನಮ್ಮನ್ನು ಕೆರಳಿಸಿದ್ದಾರೆ. ಅವರು ಈಗಾಗಲೇ ಸವಾಲು ಎಸರಿದ್ದಾರೆ. ನಾವು ಬದಲಾಗೋದಿಲ್ಲ, ಈ ಗ್ರಹವನ್ನ ನಾಶ ಮಾಡಿಯೇ ಸಿದ್ಧ ಅಂತ ಅವರು ಹೇಳ್ತಿದ್ದಾರೆ. ಈಗ ನೀವು ನಿಜವಾದ ಮನುಷ್ಯರಾದ್ರೆ ಈ ಸವಾಲನ್ನ ಸ್ವೀಕರಿಸಿ. ತಮ್ಮನ್ನು ತಾವು ವಿನಾಶದ ಫಲಾನುಭವಿಗಳೆಂದು ಭಾವಿಸುತ್ತಿರುವವರೇನಿದ್ದಾರೋ ಅಂಥವರಿಂದಲೇ ಇಡೀ ಸಮಾಜ ರೂಪುಗೊಂಡಿದೆ. ಅವರೊಂದಿಗೆ ಯಾವುದೇ ರೀತಿಯ ಒಳ ಒಪ್ಪಂದ ಸಾಧ್ಯವಿಲ್ಲ ಅನ್ನೋದನ್ನ ನೀವು ಅರ್ಥ ಮಾಡಿಕೊಳ್ಳಬೇಕು. ಇವು ಎರಡು ವಿಭಿನ್ನ ಕೇಂದ್ರಗಳು. ಅವು ಒಂದಾಗಲು ಸಾಧ್ಯವಿಲ್ಲ. ಒಂದು ವಿನಾಶದ ಕೇಂದ್ರ, ಇನ್ನೊಂದು ಕರುಣೆಯ ಕೇಂದ್ರ. ಅವರಿಗೆ ಅರ್ಥವಾಗೋಲ್ಲ ಅಂತಲ್ಲ, ಅವರಿಗೆ ಎಲ್ಲವೂ ಗೊತ್ತಿದೆ ಮತ್ತು ಅವರು ತಮ್ಮ ಆಯ್ಕೆಯನ್ನು ಮಾಡಿಕೊಂಡಾಗಿದೆ. ಈಗ ನಿಮಗೆ ಏನು ಮಾಡಬೇಕು ಅನ್ನೋದನ್ನು ನೀವು ನೋಡ್ಕೊಳ್ಳಿ. ಅವರು ಈಗಾಗಲೇ ಆಯ್ಕೆ ಮಾಡಿಯಾಗಿದೆ. ಈಗ ನಿಮಗೇನು ಬೇಕು ಅನ್ನೋದನ್ನ ನೀವು ನೋಡ್ಬೇಕಷ್ಟೇ. ಅವರು ಈಗಾಗಲೇ ತಮ್ಮ ಆಯ್ಕೆ ಮಾಡಿಕೊಂಡಿದ್ದಾರೆ ಮತ್ತು ಈಗ ಅವರು ಹಿಂದೆ ಸರಿಯಲ್ಲ. ಅವರು ಈಗ ಹಿಂದಿರುಗಲಾರದ ಹಂತವನ್ನು ತಲುಪಿಬಿಟ್ಟಿದ್ದಾರೆ. ಈಗ ನೀವು ಏನು ಮಾಡಬೇಕು ಅನ್ನೋದನ್ನು ನೀವು ನೋಡ್ಕೊಳ್ಳಿ. ನನ್ನ ಹೆಸರು ಸುನೇನಾ ಅಂತ.
ನಾನು ಸುಮಾರು 8 ತಿಂಗಳಿನಿಂದ ಗೀತಾ ಸೆಷನ್ ಸೇರಿಕೊಂಡಿದ್ದೇನೆ ಮತ್ತು ನಾನು ನನ್ನನ್ನು ಹಲವಾರು ಅಂಶಗಳಲ್ಲಿ ನಾನು ಬದಲಾಗುತ್ತಿರುವುದನ್ನು ನೋಡಿದ್ದೇನೆ. ತುಂಬಾ ಏನೂ ಅಲ್ಲದಿದ್ದರೂ ಸಹ ನಾನು ಇನ್ನೂ ಕೆಲಸ ಮಾಡುತ್ತಲೇ ಇದ್ದೇನೆ. ಹೌದು, ಇವತ್ತು ನನಗೆ ಇಷ್ಟವಾದ ಒಂದು ವಿಷಯ ಎಂದರೆ ನಾವು ಯಾವಾಗಲೂ ಮುಂದಿನ ಬಗ್ಗೆ ಯೋಚಿಸಲು ಪ್ರಯತ್ನಿಸುತ್ತೇವೆ. ಈ ದಾರಿಯಲ್ಲಿ ಆರಂಭಿಸಿದರೆ ಮುಂದೆ ಏನಾದರೂ ತ್ಯಾಗ ಮಾಡಬೇಕಾಗಬಹುದು ಅಥವಾ ಏನು ಆಗಬಹುದು ಎಂಬುದನ್ನು ಊಹಿಸುತ್ತೇವೆ. ಆದರೆ ನಾನಿನ್ನೂ ಆ ಹಂತದಲ್ಲಿ ಇಲ್ಲ. ಆದರೂ ಸದಾ ಮುಂದೆ ನೋಡುವ ಸ್ವಭಾವವಿದೆ. ಆದರೆ ಇವತ್ತು ಕೊಟ್ಟ ಉದಾಹರಣೆ ತುಂಬಾ ಚೆನ್ನಾಗಿತ್ತು. ನೀವು ಶೂನ್ಯ ಹಂತದಲ್ಲಿದ್ದರೆ ಮುಂದಿನ ಒಂದು ಹೆಜ್ಜೆ ಮಾತ್ರ ನೋಡಬೇಕು, ಅದೇ ನಿಮ್ಮ ನಿಜವಾದ ಸ್ಥಿತಿ. ನಂತರ ಅದು ನಿರಂತರ ಪ್ರಕ್ರಿಯೆಯಾಗಿ ಸಾಗುತ್ತದೆ ಮತ್ತು ನೀವು ಅದರಲ್ಲಿ ಬಹಳ ಆರಾಮವಾಗಿರುತ್ತೀರಿ.